ಬೆಳ್ತಂಗಡಿ SIT ಕಚೇರಿಗೆ ಇವಾಗ ಏನು ಗಿರೀಶ್ ಮಟ್ಟಣ್ಣ ಅವರು ಹೋರಾಟಗಾರರು ಬಂದಿದ್ದಾರೆ. ಸೊ ಸಾಕಷ್ಟು ಜನರು ಅವರ ಬೆಂಬಲಿಗರು ಸೇರಿ ಈಗ ಬಂದು ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಈಗ ಮಾತಾಡಲಿಕ್ಕೆ TV9 ಜೊತೆ ಗಿರೀಶ್ ಮಟ್ಟಣ್ಣ ಅವರಿದೆ, ಅವ್ರನ್ನ ಮಾತಾಡ್ಸೋಣ. ಇವಾಗ ಒಂದು ಬಂದಿದ್ದೀರಾ, ಈಗ ಆಗಿರೋ ಬೆಳವಣಿಗೆಗಳ ಸಂಬಂಧಪಟ್ಟಂತೆ ಒಂದು ದೂರು ಕೊಟ್ಟಿದ್ದೀರಾ. ಸೊ ದೂರಿನ ಸಾರಾಂಶ ಏನು ಅಂತ ಹೇಳಿ. ಆ ದೂರಿನಲ್ಲಿ ಮೊದಲನೇದಾಗಿ ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು. ಯಾಕಂತ ಹೇಳಿದರೆ ಇದರಲ್ಲಿ ಒಂದು ಕುತಂತ್ರ ಇದೆ. ಅವರು ನಮ್ಮ ಮೇಲೆ ಹೀಗೆ ಸುಳ್ಳು ಹೇಳಿಸಿ ನಾವು ಅವರ ವಿರುದ್ಧ ಆಕ್ರೋಶಗೊಳ್ಳಬೇಕು. ಆನಂತರ ಅವ್ರ ಮೇಲೆ ಅವರೇ ಹಲ್ಲೆ ಮಾಡಿಸಿ ನಮ್ಮ ಮೇಲೆ ಹಾಕುವಂಥ ಒಂದು ಕುತಂತ್ರ ಇದೆ. ಹೀಗಾಗಿ ಆ ಥರ ಹಿಂಸಾತ್ಮಕ ಘಟನೆಗಳು ಆಗೋದು ಬೇಡ. ನಾವು ಇಡೀ ಸೌಜನ್ಯ ಹೋರಾಟವನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಶಾಂತಿಯುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅವರಿಗೆ ಒಂದು ರಕ್ಷಣೆ ಕೊಡಬೇಕು. ಆನಂತರ ಬಹುಮುಖ್ಯವಾಗಿ ಅವರೇನೀಗ ಹಸಿ ಸುಳ್ಳುಗಳನ್ನು ಹೇಳ್ತಾ ಇದ್ದಾರಲ್ಲ, 200 ಕೋಟಿ ರೂಪಾಯಿ ಚಿನ್ನಯ್ಯ ಅವ್ರು ಹೇಳ್ತಾ ಇದ್ದಾರಲ್ಲ, 200 ಕೋಟಿ ರೂಪಾಯಿ ಪ್ರಾಜೆಕ್ಟು, 200 ಕೋಟಿ ರೂಪಾಯಿ ಡೀಲು. ಅರೆ ಅದನ್ನೆಲ್ಲ ಸತ್ಯಾಸತ್ಯತೆ ಒಂದು ಸರಿ ಪೂರ್ತಿ ನಮ್ಮದು ಸ್ಕ್ಯಾನ್ ಮಾಡಿ ಎಲ್ಲನೂ ಕೂಡ ಸರ್ಚ್ ಮಾಡಿದ್ದಾರೆ. ಇನ್ನು ಮುಂದೂ ಬೇಕಾದ್ರೆ ಮಾಡಲಿ, ಬಟ್ ಬ್ರೈನ್ ಮ್ಯಾಪಿಂಗ್ ಮಾಡಲಿ. ಅವ್ರದ್ದು ಸ್ವತಃ ಚಿನ್ನಯ್ಯ ಅವರೇ ಹೇಳಿದ್ದಾರೆ, ನಂದು ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತ ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಸ್ವಯಂ ಪ್ರೇರಿಕೆ ಹೇಳಿಕೆಯಲ್ಲೂ ಇದೆ, ಪೊಲೀಸ್ ಠಾಣೆಗೆ ಕೊಟ್ಟಂಥ ದೂರಿನಲ್ಲಿದೆ, ನ್ಯಾಯಾಲಯಕ್ಕೆ ಕೊಟ್ಟಂಥ ದೂರಿನಲ್ಲಿ ಕೂಡ ಇದೆ. ಸೊ ಬ್ರೈನ್ ಮ್ಯಾಪಿಂಗ್ ಅವ್ರನ್ನ ಮಾಡಲೇಬೇಕು. ಅವಶ್ಯಕತೆ ಬಿದ್ದರೆ ನಮ್ಮದು ಕೂಡ ಮಾಡಲಿ. ಯಾಕಂದರೆ ಜನರಿಗೆ ಯಾಕೆ ಇದು ಗೊಂದಲ ಯಾಕೆ ಹುಟ್ಟಿಸ್ತಾ ಇದ್ದಾರೆ ಸುಮ್ಮನೆ? ಅದು ತನಿಖೆ ಮಾಡುವಂಥ ಹೊತ್ತಿನಲ್ಲಿ ಅದರಲ್ಲಿ ಹೇಳ್ತಾರೆ ತನಿಖೆ ವಿಳಂಬ ಆಗ್ತಾ ಇದೆ. ಅರೆ ಮಾಡಲಿ ಬಿಡಿ, 1 ವರ್ಷ ಆಗಲಿ, ಯಾಕೆ ನಿಮಗೆ ಅವಸರ? ಆನಂತರ ಇದರಲ್ಲಿ ಇನ್ನೂ ಒಂದು ಮುಖ್ಯ ಅಂಶ, ಅವರೇನು ಹೇಳಿದಾರಲ್ಲ, ಅವರು ಏನು ಇದು ಪ್ರಕಾಶ್ ರಾಜ್ ಅವರಿದ್ದಾರೆ, ಸಮೀರ್ MD ಅವರಿದ್ದಾರೆ. ಇದನ್ನೆಲ್ಲ ನೋಡಿದರೆ ಇದರಲ್ಲಿ ಒಂದು ಕೋಮು ಗಲಭೆ ಹಬ್ಬಿಸಬೇಕು ಮತ್ತು ಎಡಪಂಥೀಯ ವರ್ಸಸ್ ಬಲಪಂಥೀಯ ಮಾಡಬೇಕು ಅನ್ನುವಂಥ ಒಂದು ಹುನ್ನಾರ ಇದೆ. ಸೊ ಇದ್ರ ಹಿಂದೆ ಯಾರಿದ್ದಾರೆ? ಈಗ ರಮಾ ನಾಗರಾಜ್ ಅವರು, ಶ್ರೀಮತಿ ರಮಾ ನಾಗರಾಜ್ ಮೇಡಮ್ ಅವರು, ಇವರು ಯಾರು ಅಂತ ರಮಾ ನಾಗರಾಜ್ ಮೇಡಮ್ ಗೊತ್ತಿಲ್ಲ. ಆಮೇಲೆ ಚಿನ್ನಯ್ಯ ಅವ್ರಿಗೂ ಕೂಡ ರಮಾ ನಾಗರಾಜ್ ಯಾರು ಅಂತಲೇ ಗೊತ್ತಿಲ್ಲ. ಮತ್ತು ಅವ್ರ ಹೆಸರು ಹೆಂಗೆ ಬಂತು? ಆನಂತರ ಈಗ ನಾನು ನೋಡ್ತಾ ಇದ್ದೆ, ನಾವು ಯಾರೋ ಒಬ್ಬರು ಇವ್ರನ್ನು ಸ್ವಾಮೀಜಿ ಹತ್ರ ಕರ್ಕೊಂಡು ಹೋದ್ರಂತೆ. ಆ ಸ್ವಾಮೀಜಿ SP ನೋ ಕಮಿಷನರ್ಗೇನೋ ಹೇಳಿದ್ರಂತೆ. ನೋಡಿ, ನನಗೆ ಗೊತ್ತಿರೋ ಪ್ರಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ SP ಅವರಾಗಲಿ ಕಮಿಷನರ್ ಅವರಾಗಲಿ ಯಾರ್ದೋ ಹೇಳಿಕೆಗೆ ಅವರು ಸೊಪ್ಪು ಹಾಕಲ್ಲ. ಹಿ ಗೋ ಬೈ ದಿ ಲಾ. ಇವನ್ ನಾವಾಗಲಿ ಯಾರೇ ಆಗಲಿ, ಹಿ ಗೋ ಬೈ ದ ಲಾ. ಅಂಥವ್ರ ಮೇಲೆ ಕಳಂಕ ತರುವಂಥ ಒಂದು ಪ್ರಯತ್ನ ನಡೀತಾ ಇದೆ. ನಾವು ನಿರ್ಮಲಾನಂದ ಶ್ರೀಗಳ ಹತ್ರ ಹೋಗಿದ್ವಿ. ಅವರು ಕೂಡ ಷಡ್ಯಂತ್ರದ ಭಾಗ ಖಂಡಿತ ಅಲ್ಲ. ಸತ್ಯ ಏನಿದೆ ಅವರಿಗೆ ಬಹಳಷ್ಟು ಇದನ್ನಾಯಿತು, ಏನು ಆಘಾತ ಆಯಿತು. ನಾನು ಇದನ್ನು CM ಅವ್ರ ಗಮನಕ್ಕೆ ತರ್ತೇನೆ, ಸೌಜನ್ಯ ಹೋರಾಟದ ಪರವಾಗಿ ನಾನು ಇದ್ದೇನೆ ಅಂತ ಹೇಳಿದ್ದಾರೆ. ಇಷ್ಟಾಗಿರೋದು. ಸೊ ಹೀಗಾಗಿ ಇದೇನು ತನಿಖೆ ನಡೀತಾ ಇದೆ. ಆನಂತರ 2-3 ವಾರದ ಹಿಂದೆ ಪ್ರದೀಪ್ ಅವ್ರನ್ನ ಕರ್ಕೊಂಡು FSL ಟೀಮ್ ಹೋಗಿ ಸರ್ಚ್ ಮಾಡ್ತು. ಅವಾಗ ಅವ್ರಿಗೆ ಗೊತ್ತಾಗಿದೆ ಇಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಅದರ ಅರ್ಥ ಏನೋ ಇದರ ಹಿಂದೆ ಏನೋ ಇದೆ, ಅದರಿಂದ ಬಚಾವಾಗೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ತಾ ಇದ್ದಾರೆ. ಸೊ ಲೆಟ್ ವರದಿ ಕಂಪ್ಲೀಟಾಗಿ ಕೊಡಲಿ. ಸೊ ಈಗ ಇವತ್ತು ಕೊಟ್ಟಿದ್ದ ದೂರು. ಸೊ ಇನ್ನು ಉಳಿದಂತೆ ಈಗ ಚಿನ್ನಯ್ಯ ಏನು ರಿಟ್ ಅರ್ಜಿ ಸಲ್ಲಿಸಿರುವಂಥ ವಿಚಾರಗಳಲ್ಲಿ ಕೆಲವೊಂದು ಅಂಶಗಳನ್ನು ಮಾಡಿರೋಂಥದ್ದು, ಅಂದರೆ ಪ್ರಕಾಶ್ ರೈ ಅವರು ಪ್ರಕಾಶ್ ರಾಜ್ ಅಂತ ಹೇಳಿ ಅವರ ಹೆಸರನ್ನು ಸೇರಿಸಿರೋಂಥದ್ದು. ಸೊ ಏನು ಆ್ಯಕ್ಚುಲಿ ಏನು ಪ್ರಕಾಶ್ ರಾಜ್ ಅವರು ಏನಾದ್ರು ಕಾಲ್ ಮಾಡಿದ್ರಾ, ಏನಾದರೂ ಮಾತಾಡಿದ್ರೆ ಏನಾಗಿತ್ತು ಫ್ಯಾಕ್ಟ್ ಅಂತ? ಸರ್, ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಇಷ್ಟು ದಿನ ಪ್ರಸ್ತಾಪನೆ ಇಲ್ಲ. SIT ಶುರುವಾದಾಗಿಂತ ಇದು ಸಾಕಷ್ಟು ಅವರು ನ್ಯಾರೇಷನ್ಸ್ ಕೊಟ್ಟರು, ಅದರಲ್ಲಿ ಪ್ರಕಾಶ್ ರಾಜ್ ಹೆಸರೇ ಇಲ್ಲ. ಈಗ ಬರ್ತಾ ಇದೆ, ನನಗೂ ಆಶ್ಚರ್ಯ ಅನ್ನಿಸ್ತಾ ಇದೆ. ಮತ್ತು ಪ್ರಕಾಶ್ ರಾಜ್ ಅವರ ಹೆಸರು ಪ್ರಸ್ತಾಪ ಆಗಿದ್ದಕ್ಕೆ ಸ್ವತಃ ಅವರೇ ಹೇಳಿಕೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಅವರು ಹೇಳಿಕೆಯನ್ನು ಕೊಡಲಿ, ಯಾಕಂದರೆ ಐ ಕೆನಾಟ್ ಸ್ಪೀಕ್ ಆನ್ ಹಿಸ್ ಬಿಹಾಫ್. ಬಟ್ ಒಂದು ಮಾತ್ರ ನನಗೆ ಗೊತ್ತು, ಪ್ರಕಾಶ್ ರಾಜ್ ಅವರ ಹೆಸರನ್ನು ದುರುದ್ದೇಶಪೂರ್ವಕವಾಗಿ ತಂದಿದ್ದಾರೆ. ಯಾಕಂದರೆ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಅವರು ಸಪೋರ್ಟ್ ಮಾಡಿದ್ರಲ್ಲ, ಹೀಗಾಗಿ ಇದನ್ನು ಎಡಪಂಥೀಯ ಬಲಪಂಥೀಯ ಏನೋ ಒಂದು ಸೈದ್ಧಾಂತಿಕವಾಗಿ ವಿರೋಧಿಸಬೇಕು ಅಂತ ಹೇಳ್ಕೊಂಡು ಮಾಡ್ತಾಯಿದ್ದಾರೆ ಅಷ್ಟೇ. ಸೊ ಪ್ರಕಾಶ್ ರಾಜ್ ಅವರೇ ಹೇಳಿಕೆ ಕೊಡಬೇಕು. ಆನಂತರ 200 ಕೋಟಿ ರೂಪಾಯಿ ಏನಾದರೂ ಅವ್ರು ಕೊಡ್ತೇನೆ ಅಂತ ಹೇಳಿದರೆ, ಚಿನ್ನಯ್ಯನಿಗೆ ಕೊಡ್ತೇನೆ ಅಂತ ಹೇಳಿದರೆ, ದಯವಿಟ್ಟು ನನಗೆ ಅದನ್ನು ಕೊಡಿಸ್ಬಿಡಿ. ನಾನು ಪ್ರಕಾಶ್ ರಾಜ್ ಅವರಿಗೆ ಮತ್ತೆಲ್ಲ ಈ ಪ್ರಮೋದ್ ಮುತಾಲಿಕರು, ನಮ್ಮ ಹಿರಿಯರಾದ ಪ್ರಮೋದ್ ಮುತಾಲಿಕರು ಎಲ್ಲರೂ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ಪ್ರಕಾಶ್ ರಾಜು ಷಡ್ಯಂತ್ರ ಮಾಡಿದ ಅಂಥೇಳಿ, ಅವರೆಲ್ಲರೂ ಸೇರಿ 200 ಕೋಟಿ ರೂಪಾಯಿ ನನಗೆ ಕೊಡಿಸ್ಲಿ. ಅದರ ಒಂದು ಪಾಲು ಕೂಡ ಬೇಕಾದ್ರೆ ನಾನು ಅವ್ರು ಕೊಡ್ತೀನಿ. ಓಪನ್ ಡೀಲ್. ಈಗ ಚಂದ್ರಶೇಖರ್ ಸ್ವಾಮೀಜಿ ಅಂತ ಹೇಳಿ, ಈಗ ಮೂಡುಬಿದ್ರೆಯಲ್ಲಿ ಚಂದ್ರಶೇಖರ್ ಸ್ವಾಮೀಜಿಯನ್ನು ಕೂಡ ಭೇಟಿ ಮಾಡಿಸಿದ್ವಿ, ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂತೆಲ್ಲ ಅಲ್ಲಿರೋಂಥದ್ದು. ಸೊ ಯಾಕೆಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನೀವೆಲ್ಲ ಜೊತೆಲಿ ಇದ್ದಂಥವ್ರು. ಸೊ ಆ ಚಂದ್ರಶೇಖರ್ ಸ್ವಾಮೀಜಿಯವ್ರ ಪಾತ್ರ ಏನಿತ್ತು ಸರ್? ಅದು SITಯಲ್ಲಿ ತನಿಖೆಯಲ್ಲಿ ಹೇಳಿದ್ದೇನೆ, ವಿತ್ ಫೋಟೋ ತೋರಿಸಿದ್ದೀನಿ. ಅದಕ್ಕೆ ನಾನು ಹೇಳಿದ್ದು ನಂದು ಇದನ್ನು ಮಾಡಿ ಅಂತ. ನಾನು ಹೋಗಿದ್ದೆ,
ಯಾಕಂದರೆ ಗುರುಗಳ ಹತ್ರ ದೇವ್ರ ಹತ್ರ ನನಗೇನಾದರೂ ಬೇಸರ ಆದರೆ ಅಥವಾ ಏನಾದರೂ ಮಾನಸಿಕವಾಗಿ ನನಗೆ ಏನಾದರೂ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ನಾನು ಹೋಗೋದು ಒಂದು ಗುರುಗಳ ಹತ್ರ, ಇನ್ನೊಂದು ದೇವ್ರ ಹತ್ರ ಹೋಗ್ತೇನೆ. ಸೊ ಇವನು ಅಲ್ಲಿ ಹೋಗ್ಬೇಕಂತೇಳಿ ಇವನೇ ಒತ್ತಾಯ ಮಾಡಿದ್ದ. ಯಾಕಂತ ಹೇಳಿದ್ರೆ ಅದನ್ನೂ ಹೇಳ್ತೇನೆ, ಯಾವುದೇ ಮುಚ್ಚುಮುರಿ ಇಲ್ಲದೆ ಹೇಳ್ತೇನೆ. ಇವನು ಇಂಥಲ್ಲಿ SIT ಇದನ್ನು ಮಾಡ್ಬೇಕಾದ್ರೆ, ಸರ್ ನನಗೆ ಭಾಳ ಕನ್ಫ್ಯೂಷನ್ ಆಗ್ತೈತೆ, ನನಗೆ ಯಾರೋ ಮಾಟ ಮಂತ್ರ ಮಾಡಿದ್ದಾರೆ, ವಾಮಾಚಾರ ಮಾಡಿದ್ದಾರೆ, ಇವರು ವಾಮಾಚಾರ ಮಾಡಿಸ್ತಾರೆ, ಇವರು ನನ್ನ ಮೇಲೆ ಮಾಡಿದ್ದಾರೆ ಅಂತ ಹೇಳಿದ. ನನಗೆ ಹೋಗಿದ್ರೆ ಪೂರ್ತಿ ಮಂಜು ಆಗ್ತಾ ಇದೆ, ಏನು ಹೇಳ್ತೇನೆ ಏನು ಮಾತಾಡ್ತೇನೆ ಅದೇ ಗೊತ್ತಾಗ್ತಾ ಇಲ್ಲ, ದಯವಿಟ್ಟು ನನಗೇನಾರು ಒಂದು ಪರಿಹಾರ ಕೊಡಿಸ್ರಿ ಅಂದರು. ಅದಕ್ಕೆ ನಾನು ಅಂತಂದೆ, ಸ್ವಾಮೀಜಿಗಳದಾರ ಬಾರಪ್ಪ, ಅಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಅಂತ ಇದ್ದಾರೆ, ಅವ್ನಿಗೆ ಹೆಸರು ಕೂಡ ಗೊತ್ತಿಲ್ಲ. ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋದಾಗ ಅಂತಲ್ಲಿ ಅವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿ ದೇವ್ರ ಜಗಲಿತ್ತು, ದೇವ್ರ ಜಗಲಿಗೆ ಕೈ ಮುಕ್ಕೊಂಡು ಬಂದಿದ್ದೀವಿ, ಇಷ್ಟೇ ಆಗಿರೋದು. ಅದು ಅವನು ಹೇಳಿದ್ದಕ್ಕೇ, ಅವನ ಕೋರಿಕೆಯ ಮೇಲೇ ಹೋಗಿದ್ದು. ಅದು ಬಿಟ್ಟು ಅಂತಲ್ಲಿ ಅವ್ರು ಯಾರಿಗೂ ಪೊಲೀಸರಿಗೆ ಫೋನ್ ಮಾಡಿದ್ರಂತೆ, ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಅವನ ಆಗ್ರಹದ ಮೇಲೆ ಕರ್ಕೊಂಡು ಹೋಗಿದ್ದೀವಿ ನಾವು ಅವನ್ನ. ನನಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಇವರು ಇವರು ಏನು ಹೆಸರು ಹೇಳಿದಾನಲ್ಲ, ಭಾಳ ದೊಡ್ಡವರು ಮೇಲಿಂತ್ರ ಬಂದು ನಡೆದಾಡೋರು, ಅವರು ಮಾಟ ಮಂತ್ರ ಮಾಡಿಸೋದ್ರಲ್ಲಿ ಎಕ್ಸ್ಪರ್ಟು, ವಾಮಾಚಾರ ಮಾಡ್ತಾರೆ, ನನ್ನ ಮೇಲೆ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅವನು ಹೇಳಿದ್ದಕ್ಕೆ ಕರ್ಕೊಂಡು ಹೋಗಿದ್ದು ನಿಜ.